ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೇವಂತಿಗೆ ಗಿಡದಲ್ಲಿ ಚೆನ್ನಾಗಿ ಹೂವೆಲ್ಲ ಬರಬೇಕು ಅಂದರೆ ನಾವು ಯಾವ ಗೊಬ್ಬರ ಕೊಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ನಮ್ಮ ಮನೆ ಹತ್ರ ಅಂದರೆ ತುಂಬ ಸೌಂಡು, ಅಂದರೆ ವಾಯ್ಸ್ ಕೊಡಬೇಕಾದ್ರೆ ನೋಡಿ ಯಾವ ಥರ ಗುಯಿ ಅಂತ ಸೌಂಡ್ ಬರುತ್ತೆ. ಅಂದರೆ ಇಲ್ಲಿ ನಮ್ಮ ಮನೆ ಹತ್ರ ಬಿಲ್ಡಿಂಗ್ ಕಟ್ಟುತ್ತಿದ್ದಾರಲ್ಲ, ಹಂಗಾಗಿ ಈ ಕಬ್ಬಣಗಳೆಲ್ಲ ವೆಲ್ಡಿಂಗ್ ಮಾಡ್ತಿದ್ದಾರಲ್ಲ, ಹಂಗಾಗಿ ಸೌಂಡು. ನೋಡಿ, ನಾನು ಸ್ವಲ್ಪ ಕಡಲೆಕಾಯಿ ಹಿಂಡಿನ ತೊಗೊಂಡಿದ್ದೀನಿ, ಮತ್ತು ಒಂದು ಕಪ್ಪಷ್ಟು ಟೀ ಪೌಡ್ರು, ಅಂದರೆ ನಾವು ಯೂಸ್ ಮಾಡಿ ವೇಸ್ಟು ಅಂತ ತೆಗೆದಿಟ್ಟಿರ್ತೀವಿ ನೋಡಿ, ಆ ಟೀ ಸೊಪ್ಪು, ಅದನ್ನು ನಾನು ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಂದು ಬೌಲಷ್ಟು ನಾನು ಎಪ್ಸಮ್ ಸಾಲ್ಟ್ನ ತೊಗೊಂಡಿದ್ದೀನಿ. ಟೀ ಪುಡಿ ನೀವು ಟೀ ಮಾಡಾದ್ಮೇಲೆ ವೇಸ್ಟು ಅಂತ ಬಿಸಾಕ್ತೀರಾ, ಆ ವೇಸ್ಟು ಅಂತ ಬಿಸಾಕೋ ಬದಲು ನಾವು ಈ ರೀತಿ ಗಿಡಗಳಿಗೆ ಉಪಯೋಗಿಸೋದ್ರಿಂದ ಗಿಡದಲ್ಲಿ ಹೆಚ್ಚಾಗಿ ಹೂವು ಸಹ ಬರುತ್ತೆ. ಇನ್ನು ನೋಡಿ, ಇದು ಕಡಲೆಕಾಯಿ ಹಿಂಡಿನ ನಾನು ಅದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಪೌಡ್ರ್ ಮಾಡ್ಕೋಬೇಕು. ನೋಡಿ, ಇದನ್ನು ನಾನು ಕಡಲೆಕಾಯಿ ಹಿಂಡಿನ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕೊತಾ ಇದ್ದೀನಿ. ಮತ್ತು ಇನ್ನು ಇದು ಟೀ ಪೌಡ್ರು, ಈ ಟೀ ಸೋಸಿ ನಾವು ವೇಸ್ಟು ಅಂತ ತೆಗೆದಿಟ್ಟಿರ್ತೀವಲ್ಲ, ಅದನ್ನು ಅಷ್ಟೇ ಮಿಕ್ಸಿಲಿ ಹಾಕಿ ನಾನು ಮತ್ತೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇದು ಪುಡಿ ಥರನೇ ಇರುತ್ತೆ, ಆದರೂ ಒಣಗಿಸ್ದಾಗ ನಾವು ಅದೊಂದು ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತಲ್ಲ, ಹಂಗಾಗಿ ನಾನು ಇದನ್ನು ಸಹ ಪೌಡ್ರ್ ಮಾಡಿಕೊಂಡು ನೋಡಿ ಮತ್ತೆ ಅದರೊಳಗೆ ಹಾಕೊತಾ ಇದ್ದೀನಿ. ಇನ್ನು ಒಂದು ಕಪ್ಪಷ್ಟು ಎಪ್ಸಮ್ ಸಾಲ್ಟ್ ಇತ್ತಲ್ಲ, ಅದನ್ನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಈ ಪಾತ್ರೆಯಲ್ಲಿ ಮಿಕ್ಸ್ ಮಾಡೋಕೆ ಆಗೋದಿಲ್ಲ ಅಂದ್ಬಿಟ್ಟು ನಾನು ಇದು ಪಾಟಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹತ್ರ ಎಷ್ಟು ಗಿಡಗಳಿದೆ ನೋಡಿಕೊಂಡು ನೀವು ಒಂದು ಅಳತೆನಲ್ಲಿ ಹಾಕೊಳ್ಳಿ. ಅಂದರೆ ನನ್ನ ಹತ್ರ ಗಿಡಗಳು ಜಾಸ್ತಿ ಇರೋದ್ರಿಂದ ಸೇವಂತಿಗೆ ಗಿಡಗಳು ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಎಷ್ಟು ಗಿಡ ಇದೆ ನೋಡಿಕೊಂಡು ನೀವು ಒಂದು ಅರ್ಧ ಕಪ್ ತೊಗೊಂಡ್ರೂ ಸಾಕಾಗುತ್ತೆ. ನೋಡಿ, ಇನ್ನು ಇದು ಆರೆಂಜು, ಅಂದರೆ ಇದರಲ್ಲಿ ಹೂವು ನಾವು ಹಾರ್ವೆಸ್ಟ್ ಮಾಡಿಲ್ಲ ಅಂದರೆ ನೋಡಿ ಎಲ್ಲ ಅರಳಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಹಂಗಾಗಿ ಇದನ್ನು ಒಣಗಿರೋ ಹೂವು ಮತ್ತು ಆ ಎಲೆ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ನಾವು ಇದು ಮಣ್ಣು ಲೂಸ್ ಮಾಡಬೇಕು. ಮಣ್ಣು ಲೂಸ್ ಮಾಡಿ ಒಂದೊಂದು ಇಡಿಯಷ್ಟನ್ನ ಸ್ವಲ್ಪ ಗಿಡಗಳಿಗೆ ಕೊಡಬೇಕು. ನೀವು ಏನೇ ಒಂದು ಫರ್ಟಿಲೈಸರ್ ಹಾಕಬೇಕಾದ್ರೂ ಅಷ್ಟೇ, ಮತ್ತು ಒಂದು ಗೊಬ್ಬರ ಕೊಡಬೇಕಾದ್ರೂ ಅಷ್ಟೇ, ಯಾವುದೇ ಗಿಡಕ್ಕಾದ್ರೂ ಅಷ್ಟೇ ಮಣ್ಣು ಲೂಸ್ ಮಾಡಿನೇ ನೀವು ಫರ್ಟಿಲೈಸರ್ ಆಗಲಿ ಗೊಬ್ಬರ ಆಗಲಿ ಕೊಡಬೇಕು. ಯಾಕೆ ಮಣ್ಣು ಲೂಸ್ ಮಾಡಿನೇ ಕೊಡಬೇಕು ಅಂದರೆ ಅದು ಮಣ್ಣು ತುಂಬ ಗಟ್ಟಿ ಇರುತ್ತೆ, ನಾವು ಹಾಕುವಂತಹ ಲಿಕ್ವಿಡ್ ಎಲ್ಲ ಕೆಳಗಡೆ ಇಳಿದೋಗುತ್ತೆ. ಮತ್ತು ಇನ್ನು ಈ ಗಟ್ಟಿ ಇರೋವಂತಹ ಗೊಬ್ಬರ ಕೊಟ್ಟರು ಅಷ್ಟೇ, ನಾವು ಅದು ಮಣ್ಣು ಲೂಸ್ ಮಾಡ್ದಲ್ಲೇ ಕೊಟ್ಟರು ವೇಸ್ಟು. ನಾವು ಮಣ್ಣು ಲೂಸ್ ಮಾಡಿ ನಾವು ಗಿಡಗಳಿಗೆ ಗೊಬ್ಬರ ಕೊಡ್ತು ಅಂದರೆ ಅದು ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಮಣ್ಣು ಲೂಸ್ ಮಾಡಿನೇ ನಾವು ಗೊಬ್ಬರನ ಕೊಡಬೇಕು. ನೋಡಿ, ಇವಾಗ ನಾನು ಅದು ಒಣಗೋಗಿರೋ ಹೂವೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದು ಕಟ್ ಮಾಡೋಕ್ಕೆ ನನಗೆ ಟೈಮೇ ಸಿಕ್ಕಿರಲಿಲ್ಲ, ಹಂಗಾಗಿ ಇವತ್ತು ಹೆಂಗೋ ಗೊಬ್ಬರ ಕೊಡಬೇಕಲ್ಲ ಅಂದ್ಬಿಟ್ಟು ನೋಡಿ ಆ ಹೂವೆಲ್ಲ ಕಟ್ ಮಾಡಿ ತೆಗೆದು ಸ್ವಲ್ಪ ಅದು ಮಣ್ಣೆಲ್ಲ ಲೂಸ್ ಮಾಡಿ, ಅದರಲ್ಲಿ ಮಣ್ಣು ಕಡಿಮೆ ಇತ್ತು, ಹಂಗಾಗಿ ನಾನು ಇನ್ನೂ ಸ್ವಲ್ಪ ಅದಕ್ಕೆ ಮಣ್ಣೆಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಗೊಬ್ಬರ, ಅದನ್ನು ಹಾಕ್ತಾಯಿದ್ದೀನಿ. ಜಾಸ್ತಿನೂ ಹಾಕಬಾರ್ದು, ಒಂದೊಂದು ಸ್ವಲ್ಪ ಹಾಕಬೇಕು. ಯಾಕೆಂದರೆ ಗಿಡ ಚಿಕ್ಕದಿದ್ದಾಗ ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ದೊಡ್ಡ ಗಿಡ ಇತ್ತು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ, ಏನೂ ಸಮಸ್ಯೆ ಆಗೋದಿಲ್ಲ. ನೀವು ಯಾವುದೇ ಒಂದು ಗೊಬ್ಬರ ಕೊಡಬೇಕಾದ್ರೂ 15 ದಿನ 20 ದಿನ ಗ್ಯಾಪ್ ಕೊಟ್ಟಿನೇ ಕೊಡಬೇಕು, ಹಿಂದಿಂದೇನೆ ಕೊಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಮೊಗ್ಗೆಲ್ಲ ಸುಟ್ಟೋಗೋ ಚಾನ್ಸ್ ಇರುತ್ತೆ. ಹಂಗಾಗಿ ಒಂದು 15 ದಿನ ಆದರೂ ನೀವು ಗ್ಯಾಪ್ ಕೊಟ್ಟು ಗೊಬ್ಬರನ ಬದಲಿಸಿ ಕೊಡ್ತಾ ಬಂತು ಅಂದರೆ ಗಿಡದಲ್ಲಿ ಚೆನ್ನಾಗೇ ಹೂವು ಸಹ ಬರುತ್ತೆ. ಈ ಮಣ್ಣು ಲೂಸ್ ಮಾಡಿಲ್ಲ ಅಂದರೆ ಈ ಥರ ಎಲ್ಲ ಗಟ್ಟಿಯಾಗೋಗ್ಬಿಟ್ಟಿರುತ್ತೆ. ಅಂದರೆ ನಾನು ಮಳೆ ಬರುತ್ತೆ ಅಂತ ನೀರನ್ನು ಸಹ ಹಾಕಿರಲಿಲ್ಲ, ಹಂಗಾಗಿ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ. ಇವಾಗ ಹೆಂಗೂ ಅದು ಗೊಬ್ಬರ ಎಲ್ಲ ಕೊಟ್ಬಿಟ್ಟು ನೀರು ಹಾಕಬೇಕಲ್ಲ ಅಂದ್ಬಿಟ್ಟು ನಾನು ನೀರು ಹಾಕಿಲ್ಲ. ನೋಡಿ, ಅದರ ಪಕ್ಕದಲ್ಲೂ ಸಹ ಸಸಿಗಳು ಬರ್ತಾಯಿದೆ. ಸೇವಂತಿಗೆ ಗಿಡದಲ್ಲಿ ಮಣ್ಣು ಲೂಸ್ ಮಾಡಬೇಕಾದ್ರೆ ಆದಷ್ಟು ಹುಷಾರಾಗೆ ಮಣ್ಣು ಲೂಸ್ ಮಾಡಿ. ಯಾಕೆಂದರೆ ಅದರಲ್ಲಿ ಪಕ್ಕದಲ್ಲೆಲ್ಲ ಸಸಿಗಳು ಬರ್ತಾ ಇರುತ್ತೆ, ಅದು ಬೇರೆ ಥರ ಇರುತ್ತೆ ನೋಡಿ, ಅದೇನೇ ಸಸಿಗಳು ಬರೋದು. ಹಂಗಾಗಿ ನಾವು ಮಣ್ಣು ಲೂಸ್ ಮಾಡೋವಾಗ ಏನಾಗುತ್ತೆ, ಅದೆಲ್ಲ ಕಟ್ಟಾಗಿ ಹೋಗ್ಬಿಡೋ ಚಾನ್ಸು ಸಹ ಇರುತ್ತೆ. ಹಾಗಾಗಿ ಆದಷ್ಟು ಹುಷಾರಾಗೆ ಮಣ್ಣು ಲೂಸ್ ಮಾಡಿ ಗೊಬ್ಬರಗಳನ್ನ ಕೊಡಿ. ಅದರಲ್ಲಿ ಸಸಿಗಳು ಬರ್ತಿದೆ ಅಂದ್ಬಿಟ್ಟು ನಾವು ಮಣ್ಣು ಲೂಸ್ ಮಾಡ್ದೇನೂ ಸಹ ಇರೋಕ್ಕಾಗೋದಿಲ್ಲ. ಮಣ್ಣು ಲೂಸ್ ಮಾಡಿದ್ರೇ ಅದು ಚೆನ್ನಾಗೇ ಗಿಡ ಬೆಳವಣಿಗೆ ಆಗೋದು, ಮತ್ತು ಅದರಲ್ಲಿ ಒಳ್ಳೆ ಆಕ್ಸಿಜನ್ನು ಸಹ ಸಿಕ್ದಂಗೆ ಆಗೋದು. ಮಣ್ಣು ಲೂಸೇ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದಕ್ಕೆ ಉಸಿರು ಕಟ್ಟದಂಗೆ ಆಗುತ್ತೆ ಗಿಡಗಳಿಗೆ, ಆವಾಗ ಅದು ಚೆನ್ನಾಗಿ ಬೆಳವಣಿಗೆನೂ ಆಗೋದಿಲ್ಲ. ನೋಡಿ, ಎಲ್ಲದರಲ್ಲೂ ಮೊಗ್ಗುಗಳು ಸ್ಟಾರ್ಟ್ ಆಗಿದೆ, ಕೆಲವೊಂದರಲ್ಲಿ ಹೂಗಳು ಸ್ಟಾರ್ಟ್ ಆಗಿದೆ, ಕೆಲವೊಂದರಲ್ಲಿ ಮೊಗ್ಗುಗಳು ಸ್ಟಾರ್ಟ್ ಆಗಿದೆ. ನೋಡಿ, ಇದರಲ್ಲೂ ಅಷ್ಟೇ ಸಸಿಗಳೆಲ್ಲ ಬರ್ತಾ ಇದೆ. ಹಂಗಾಗಿ ಮಣ್ಣು ನೋಡಿ ಎಷ್ಟು ಗಟ್ಟಿಯಾಗಿದೆ. ಈ ನಡುವೆ ನಾನು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಲ್ಲ, ಹಂಗಾಗಿ ಇವತ್ತು ಹೆಂಗೋ ಗೊಬ್ಬರ ಕೊಡ್ತಿದ್ದೀನಲ್ಲ ಅಂದ್ಬಿಟ್ಟು ಮಣ್ಣು ಲೂಸ್ ಮಾಡಿ ನೋಡಿ, ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಎಪ್ಸಮ್ ಸಾಲ್ಟು ಮತ್ತು ಟೀ ಪೌಡ್ರು ಮತ್ತು ಕಡಲೆಕಾಯಿ ಹಿಂಡಿ ಇಷ್ಟನ್ನು ನಾನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಕಡಲೆಕಾಯಿ ಹಿಂಡಿ ಆಗಿರ್ಬೋದು, ಬೇವಿನ ಹಿಂಡಿ ಆಗಿರ್ಬೋದು, ರೋಸ್ ಮಿಕ್ಸು, ಎಪ್ಸಮ್ ಸಾಲ್ಟು, NPK ಇಷ್ಟೆಲ್ಲ ನಮ್ಮ ಹತ್ರ ಸಿಗುತ್ತೆ. ಬೇಕು ಅಂದರೆ ನೀವು ಬುಕ್ ಮಾಡ್ಕೋಬೋದು.
ಎಪ್ಸಮ್ ಸಾಲ್ಟು ಗಿಡದ ಬೆಳವಣಿಗೆನೂ ಹೆಚ್ಚು ಮಾಡುತ್ತೆ ಮತ್ತು ಅದರಲ್ಲೂ ಹೂ ಬಿಡೋದಕ್ಕೆ ಪ್ರಚೋದನೆ ಮಾಡುತ್ತೆ ಈ ಎಪ್ಸಮ್ ಸಾಲ್ಟು. ಮತ್ತು ಈಗ ಬೀಜ ಎಲ್ಲ ಮೊಳಕೆ ಎಲ್ಲ ಬರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಎಪ್ಸಮ್ ಸಾಲ್ಟು. ಈ ಟೀ ಪೌಡ್ರು ಗಿಡಗಳಿಗೆ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆಯೂ ಹೆಚ್ಚು ಮಾಡುತ್ತೆ ಮತ್ತು ಗಿಡದ ಬೆಳವಣಿಗೆನೂ ಸಹ ಹೆಚ್ಚು ಮಾಡುತ್ತೆ. ಕಡಲೆಕಾಯಿ ಹಿಂಡಿನ ನೀವು ನೀರಲ್ಲಿ ನೆನೆಸ್ಬಿಟ್ಟು ಲಿಕ್ವಿಡ್ ಮುಖಾಂತರನೂ ಸಹ ಕೊಡ್ಬೋದು. ಅಂದರೆ ಇವಾಗ ಮಳೆ ಶುರುವಾಗಿರೋದ್ರಿಂದ ನೀವು ಲಿಕ್ವಿಡ್ ಮುಖಾಂತರ ಕೊಟ್ರೂ ವೇಸ್ಟ್ ಆಗುತ್ತೆ. ಹಾಗಾಗಿ ಈ ಥರ ನೀವು ಪೌಡ್ರ್ ಮಾಡಿ ಕೊಟ್ರೇ ಒಳ್ಳೆಯದು. ಬೇಸಿಗೆ ಟೈಮಲ್ಲಿ ನಾವು ಲಿಕ್ವಿಡ್ ಕೊಟ್ರೇ ಒಳ್ಳೆಯದು. ಅಂದರೆ ಈಗ ಮಳೆಗಾಲ ಶುರುವಾಗಿರೋದ್ರಿಂದ ನಾವು ಲಿಕ್ವಿಡ್ ಕೊಟ್ಟರೆ ವೇಸ್ಟ್ ಆಗುತ್ತೆ. ಹಂಗಾಗಿ ಈ ಥರ ಗಟ್ಟಿಯಾಗಿರೋಂತಹ ಗೊಬ್ಬರನೇ ಕೊಡಿ. ಅದರಲ್ಲೂ ಈ ಸೇವಂತಿಗೆ ಗಿಡಗಳಂತೂ ತುಂಬಾ ಕೇರ್ ಮಾಡಬೇಕು ಮತ್ತು ಅದರಲ್ಲಿ ತುಂಬ ಕೆಲಸ ಜಾಸ್ತಿ ಇರುತ್ತೆ. ಸೇವಂತಿಗೆ ಗಿಡದಲ್ಲಿ ನೋಡಿ, ಅದರಲ್ಲಿ ಎಷ್ಟೊಂದು ಸಸಿಗಳೆಲ್ಲ ಬರ್ತಿದೆ. ಅದು ಮಣ್ಣು ಲೂಸ್ ಮಾಡಬೇಕಾದ್ರೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಹಂಗಾಗಿ ಮಣ್ಣು ಲೂಸ್ ಮಾಡೋದೇ ಒಂದೊಂದು ರೀತಿ ಕಷ್ಟ ಅನಿಸುತ್ತೆ. ನೋಡಿ ಅಲ್ಲಿ ಈ ಥರ ಸಸಿಗಳು ಬರುತ್ತೆ. ನೀವು ಸಸಿಗಳನ್ನ ತಗೊಂಡು ಹಾಕೊಂಡಿದ್ದ ತಕ್ಷಣವೇ ನಿಮಗೆ ಅದರ ಪಕ್ಕದಲ್ಲಿ ಸಸಿ ಬರಲ್ಲ. ವೆಯ್ಟ್ ಮಾಡಬೇಕು. ನಾವು ಯಾವುದೇ ಒಂದು ಗಿಡನ ನೆಟ್ಟು ವೆಯ್ಟ್ ಮಾಡಿದ್ರೇ ಮಾತ್ರ ನಮಗೆ ಅದರಿಂದ ಫಲ ಸಿಗೋದು. ನಾವು ಒಂದು ಗಿಡ ಬೆಳೆಸಬೇಕು ಅಂದರೆ ನಮಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ಸೇವಂತಿಗೆ ಗಿಡನ ನಾವು ಕ್ಲೀನ್ ಮಾಡ್ತಾನೇ ಇರಬೇಕು. ಯಾಕೆ ಅಂದರೆ ಅದು ಬೆಳೆದಂಗೆ ನೋಡಿ ಈ ಥರ ಎಲ್ಲ ಎಲೆ ಎಲ್ಲ ಒಣಗೋದಂಗೆ ಆಗಿರೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಆವಾಗ ಅದು ಗಾಳಿ ಆಡೋದಕ್ಕೆ ಅವಕಾಶ ಆಗೋದಿಲ್ಲ. ನೋಡಿ, ನಾನು ಒಂದು 15 ದಿನ ಆಗಿದೆ ಕ್ಲೀನ್ ಮಾಡಿ. 15 ದಿನದಷ್ಟರೊಳಗೆ ಇಷ್ಟೆಲ್ಲ ಅದು ಎಲೆಗಳೆಲ್ಲ ತುಂಬ್ಕೊಂಬಿಟ್ಟಿದೆ. ಇವತ್ತು ಅದು ಎಲೆಗಳೆಲ್ಲ ತೆಗೆದು ಮತ್ತು ಅದು ಒಣಗೋಗಿರೋ ಹೂವೆಲ್ಲ ಕಟ್ ಮಾಡಿ, ಅದು ಉದ್ದ ಎಲ್ಲ ಬೆಳ್ಕೊಂಡಿದೆಯಲ್ಲ ಅದಕ್ಕೆಲ್ಲ ಒಂದು ಕೋಲ್ ಸಪೋರ್ಟ್ ಕೊಟ್ಟು ಅದನ್ನೆಲ್ಲ ಕಟ್ಟಿ ಕ್ಲೀನ್ ಮಾಡಿದ್ದಾಯಿತು. ನೋಡಿ ಈ ಥರ ಎಲ್ಲ ಎಲೆ ತೆಗೆದು ಬಿಡಬೇಕು. ಅದರಲ್ಲೂ ಸೇವಂತಿಗೆ ಗಿಡಗಳನ್ನ ತುಂಬಾ ಕೇರ್ ಮಾಡಬೇಕು. ಸೇವಂತಿಗೆ ಗಿಡ ನೀರನ್ನು ಹೆಚ್ಚು ಇಷ್ಟಪಡೋದಿಲ್ಲ. ಹಾಗಾಗಿ ಆದಷ್ಟು ಮಿತಿಯಾಗಿ ನೀರು ಹಾಕಿದ್ರೇ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಕವರಲ್ಲೂ ಸ್ವಲ್ಪ ಹಾಕಿದ್ದೆ. ಅದರಲ್ಲೂ ಸ್ವಲ್ಪ ಮಣ್ಣೆಲ್ಲ ಕಡಿಮೆ ಆಗಿತ್ತು ಅಂದ್ಬಿಟ್ಟು ಅದಕ್ಕೆ ಇನ್ನೂ ಸ್ವಲ್ಪ ಮಣ್ಣೆಲ್ಲ ಹಾಕಿ, ಅದು ಮಣ್ಣೆಲ್ಲ ಲೂಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಮಣ್ಣೆಲ್ಲನೂ ಹಾಕ್ಬಿಟ್ಟು ಆಮೇಲೆ ಈ ಗೊಬ್ಬರನ ಕೊಡ್ತಾ ಇದ್ದೀನಿ. ಅಂದರೆ ಇವಾಗ ನಾವು ಗಿಡ ನೆಟ್ಟಾಗ ಸ್ವಲ್ಪ ಮಣ್ಣು ಪ್ರೆಸ್ ಮಾಡಿ ಹಾಕಿರ್ತೀವಿ. ಮತ್ತು ಅದು ನಾವು ನೀರು ಹಾಕ್ತಾ ಏನಾಗುತ್ತೆ, ಅದೆಲ್ಲ ಮಣ್ಣು ಕೆಳಗಡೆ ಹೋಗಿ ಮಣ್ಣು ಕಡಿಮೆ ಆಗಿರುತ್ತೆ. ಹಂಗಾಗಿ ಅದು ಸಸಿಗಳು ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಮತ್ತೆ ಇದಕ್ಕೆ ಸ್ವಲ್ಪ ಜಾಸ್ತಿ ಮಣ್ಣೆಲ್ಲ ಹಾಕ್ಬಿಟ್ಟು ಆಮೇಲೆ ಗೊಬ್ಬರ ಹಾಕಿದ್ದೀನಿ. ಇದು ಬೇಬಿ ಪಿಂಕು. ಇದು ಗ್ರೋ ಬ್ಯಾಗ್ ಥರ ಇರುತ್ತಲ್ಲ, ಆ ಥರ ಕವರಲ್ಲೂ ಸ್ವಲ್ಪ ಹಾಕಿದ್ದೀನಿ ಮತ್ತು ಪಾಟಲ್ಲೂ ಸ್ವಲ್ಪ ಹಾಕಿದ್ದೀನಿ. ನೋಡಿ ಅಲ್ಲಿ ಫುಲ್ಲು ಸಸಿಗಳೆಲ್ಲ ತುಂಬ್ಕೊಂಡಿದೆ. ಅದು ಮಣ್ಣು ಲೂಸ್ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಸಸಿಗಳೆಲ್ಲ ತುಂಬ್ಕೊಂಡಿದೆ. ಅಂದ್ರೂ ಸ್ವಲ್ಪ ನಾನು ಮಣ್ಣೆಲ್ಲ ಲೂಸ್ ಮಾಡಿನೂ ಗೊಬ್ಬರನ ಕೊಟ್ಟಿದ್ದೀನಿ. ಇದರಲ್ಲೂ ಅಷ್ಟೇ ನೋಡಿ, ಅಲ್ಲಿ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ. ಅದು ಅಂದರೆ ಹುಷಾರಾಗಿ ನಾವು ಮಣ್ಣನ್ನು ಲೂಸ್ ಮಾಡಬೇಕು. ಈ ಸೇವಂತಿಗೆ ಗಿಡದಲ್ಲಿ ಮಾತ್ರ ಒಂದು ಗಿಡ ಹಾಕ್ಕೊಂಡ್ರೂ ಸಾಕು, ಆ ಒಂದು ಗಿಡದಿಂದ ನಾವು ಸುಮಾರು ಗಿಡಗಳನ್ನೂ ಸಹ ಮಾಡ್ಕೋಬೋದು. ನಾನು ಈ ಮಣ್ಣು ಲೂಸ್ ಮಾಡಿ ಗೊಬ್ಬರ ಕೊಡಬೇಕಾದ್ರೆ ಅದರಲ್ಲಿ ಎಕ್ಸ್ಟ್ರಾ ಸಸಿಗಳು ಬಂದಿರೋದನ್ನು ಸಹ ತೆಗೆದಿದ್ದೀನಿ. ನಾನು ತೆಗೆದುಬಿಟ್ಟು ಬೇರೆ ಪಾಟ್ಗೂ ಸಹ ಹಾಕಿದ್ದೀನಿ. ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ಪಕ್ಕದಲ್ಲಿ ನೋಡಿ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ. ನೋಡಿ ಅಲ್ಲಿ ನಾನು ಅಲ್ಲಿ ಚಾಕ್ ಹತ್ರ ಮಣ್ಣು ಲೂಸ್ ಮಾಡ್ತಿದ್ದೀನಲ್ಲ, ನೋಡಿ ಅಲ್ಲಿ ಪಕ್ಕದಲ್ಲಿ ಎಷ್ಟೊಂದು ಸಸಿ ಎಲ್ಲ ಬಂದಿದೆ. ಈ ಥರ ಒಂದು ಸಸಿಯಿಂದ ನಾವು ಸುಮಾರು ಸಸಿಗಳನ್ನೂ ಸಹ ಮಾಡ್ಕೋಬೋದು. ನಾನು ಇದೇ ರೀತಿಯೇ ಮಾಡಿನೇ ನನ್ನ ಗಾರ್ಡನಲ್ಲಿ ಅಷ್ಟೊಂದು ಸೇವಂತಿಗೆ ಗಿಡಗಳನ್ನ ಆಗಿರೋದು. ಇನ್ನು ಇದು ನಾನು ಚೀಲದಲ್ಲೂ ಸಹ ಹಾಕಿದ್ದೆ. ಅದು ಕೆಲವೊಂದು ಚೀಲಗಳೆಲ್ಲ ಹರಿದೋಗ್ಬಿಟ್ಟಿದೆ, ಅದನ್ನು ತೆಗೆದಿಡ್ತಿದ್ದೀನಿ. ಸ್ವಲ್ಪ ಪಾಟಿಗೆಲ್ಲ ಶಿಫ್ಟ್ ಮಾಡಬೇಕು. ಮತ್ತು ಇನ್ನು ಫಸ್ಟ್ಗೆ ನಾನು ಇದು ಕಟ್ಟಿದ್ದು ಆ ದಾರ ಎಲ್ಲ ತೆಗೆದುಬಿಟ್ಟು ಮತ್ತು ಅದು ಒಣಗೋಗಿರೋದನ್ನು ಆ ಸೇವಂತಿಗೆ ಕಡ್ಡಿ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ತೆಗೆದಿಡಬೇಕು. ತೆಗೆದುಬಿಟ್ಟು ಅದು ಎಲೆ ಎಲ್ಲನೂ ಮತ್ತು ತೆಗೆದು ಅದು ಹೂವು ಒಣಗೋಗಿರೋ ಅಂಥದ್ದನ್ನೆಲ್ಲ ಕಟ್ ಮಾಡಿ ನೋಡಿ ಈ ಥರ ಎಲ್ಲ ಎಲೆಗಳನ್ನ ತೆಗೆದುಬಿಡಬೇಕು. ಯಾಕೆ ಅಂತ ಅಂದರೆ ಅದು ಅದೇ ರೀತಿಯೇ ಎಲೆಗಳನ್ನ ಬಿಡ್ತು ಅಂದರೆ ಫಂಗಸ್ ಆಗೋ ಚಾನ್ಸಸ್ ಸಹ ಇರುತ್ತೆ. ಹಂಗಾಗಿ ಈ ಸೇವಂತಿಗೆ ಗಿಡದಲ್ಲಿ ಈ ಥರ ಎಲೆಗಳೆಲ್ಲ ಇದ್ದಾಗ, ಅಂದರೆ ಬುಡದಲ್ಲಿ ಜಾಸ್ತಿ ಎಲೆಗಳೆಲ್ಲ ಗುಂಪಾಗಿರುತ್ತೆ ನೋಡಿ, ಆ ಥರ ಎಲೆಗಳೆಲ್ಲನೂ ತೆಗೆದಾಕ್ಬಿಡ್ಬೇಕು. ಅವಾಗ ಅದು ಗಿಡಕ್ಕೆ ಗಾಳಿ ಆಡೋದಕ್ಕೂ ಅವಕಾಶ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಯಾವುದೇ ರೀತಿ ಫಂಗಸ್ಸು ಈ ಥರ ಎಲ್ಲ ಆಗೋದಿಲ್ಲ. ನೋಡಿ ಅದು ಚೀಲ ಹಾಳಾಗಿಬಿಟ್ಟಿದೆ. ಹಂಗಾಗಿ ನಾನು ಹಂಗೆ ಮಣ್ಣು ಲೂಸ್ ಮಾಡೋಣ ಅಂತ ನೋಡಿದೆ, ಅದು ಆಗಲಿಲ್ಲ, ಫುಲ್ಲು ಎಲ್ಲ ಹರಿದೋಗ್ಬಿಟ್ಟಿದೆ. ಹಂಗಾಗಿ ಅದನ್ನು ತೆಗೆದಿಡ್ತೀನಿ. ತೆಗೆದಿಟ್ಬಿಟ್ಟು ಬೇರೆ ಯಾವುದಾದ್ರೂ ಪಾಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು ತೆಗೆದಿಟ್ಟು ನೋಡಿ, ಕೋಲೂ ಸಹ ಇಟ್ಟು ಅದು ಗಿಡನ ಕಟ್ಟೋಣ ಅಂತ ನೋಡಿದೆ, ಅಂದರೆ ಹೋಗ್ಬಿಟ್ಟಿದೆ ಫುಲ್ಲು, ಆಗಲಿಲ್ಲ ಅದು. ಸುಮ್ಮನೆ ನಾನು ಅದು ಕೋಲ್ ಕಟ್ಟಿದ್ರೂ ವೇಸ್ಟ್ ಅಂದ್ಬಿಟ್ಟು ಆ ಚೀಲನ ಎತ್ತಿ
ಎತ್ತಿಟ್ಟೆ. ಇನ್ನು ಇದೊಂದು ಚೀಲ ಇದೆ ಅಷ್ಟೇ. ಇನ್ನು ಈ ಲೈನಲ್ಲಿ 3-4 ಪಾಟ್ಗಳೇನೋ ಇದ್ದಾವೆ. ಅವು ಎಲ್ಲನೂ ಮಣ್ಣು ಲೂಸ್ ಮಾಡಿ ಅವು ಅಷ್ಟೇ ಅದು ಎಲೆ ಎಲ್ಲನೂ ತೆಗೆದುಬಿಟ್ಟು ಅದು ಒಣಗೋಗಿರೋ ಎಲೆ ಮತ್ತು ಆ ಕಡ್ಡಿ ಎಲ್ಲ ಕಟ್ ಮಾಡಿ ತೆಗೆದಾಕ್ಬಿಟ್ಟು ಅವಕ್ಕೂ ಅಷ್ಟೇ ಗೊಬ್ಬರ ಎಲ್ಲ ಕೊಟ್ಟಿದ್ದೀನಿ. ಇವತ್ತು ಎಲ್ಲ ಸೇವಂತಿಗೆ ಗಿಡಗಳಿಗೂ ಗೊಬ್ಬರ ಕೊಟ್ಟಿದ್ದೆಲ್ಲ ಆಗಿದೆ. ಸೇವಂತಿಗೆ ಗಿಡದಲ್ಲಿ ವರ್ಷ ಇಡೀ ಹೂವಿರುತ್ತೆ, ಅಂದರೆ ಸೀಸನ್ ಅಂತ ಏನೂ ಇಲ್ಲ. ಬೇರೆ ಗಿಡಗಳು ಹೆಂಗೋ ಏನೋ ಗೊತ್ತಿಲ್ಲ, ನನ್ನ ಹತ್ರ ಇರೋ ಗಿಡಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಅಂದರೆ ಇವು ವರ್ಷ ಇಡೀ ಹೂ ಬಿಡುತ್ತೆ. ನನ್ನ ವೀಡಿಯೋ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ನನ್ನ ಗಾರ್ಡನಲ್ಲಿ ಯಾವಾಗಲೂ ಸೇವಂತಿಗೆ ಹೂವು ಇದ್ದೇ ಇರುತ್ತೆ ಅಂತ. ನೋಡಿ ಇದಕ್ಕೂ ಅಷ್ಟೇ ಕೆಲವೊಂದು ಪಾಟ್ಗೆ ಅದು ಮಣ್ಣು ಲೂಸ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಜಾಸ್ತಿ ಸಸಿಗಳಿರೋ ಕಾರಣ ಆ ಮಣ್ಣೇನು ಹೆಚ್ಚಿಗೆ ಲೂಸ್ ಮಾಡಿಲ್ಲ ನಾನು. ಅಂದರೆ ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಇದು ಒಣಗೋಗಿರೋ ಕಡ್ಡಿ ಎಲ್ಲನೂ ಕಟ್ ಮಾಡಿ ತೆಗೆದಾಕ್ಬಿಟ್ಟು ನಾನು ಹಂಗೇ ಸ್ವಲ್ಪ ಗೊಬ್ಬರನ ಪಾಟ್ ಒಳಗಡೆ ಹಾಕಿದ್ದೀನಿ. ಕೆಲವೊಂದಕ್ಕೆ ಮಣ್ಣು ಲೂಸ್ ಮಾಡಿದ್ದೀನಿ, ಕೆಲವೊಂದಕ್ಕೆ ಮಣ್ಣು ಲೂಸ್ ಮಾಡಿಲ್ಲ. ಈ ಲೈನಲ್ಲಿರೋಕ್ಕೆ ಮಾತ್ರ ನೋಡಿ ಈ ಥರ ಎಲ್ಲ ಸಸಿಗಳಿದ್ದಾಗ ಜಾಸ್ತಿ ಮಣ್ಣೆಲ್ಲ ಲೂಸ್ ಮಾಡೋದಕ್ಕೆ ಆಗೋದಿಲ್ಲ. ಈ ಸೇವಂತಿಗೆ ಗಿಡ ತುಂಬಾ ಸೂಕ್ಷ್ಮ, ಅದು ಸ್ವಲ್ಪ ಹಿಂಗೆ ಟಚ್ ಆಯಿತು ಅಂದರೆ ಹಂಗಂಗೆ ಮುರಿದೋಗ್ತವೆ. ಹಂಗಾಗಿ ಅದು ಕ್ಲೀನ್ ಮಾಡ್ಬೇಕಾದ್ರೆ ಆದಷ್ಟು ಹುಷಾರಾಗಿ ಕ್ಲೀನ್ ಮಾಡಿ. ಈ ಸೇವಂತಿಗೆ ಗಿಡ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಎಷ್ಟೊಂದು ಕಸ ಆಗಿದೆ ಅಂತ ಇದು ಕಸ ಎಲ್ಲನೂ ಗುಡಿಸಿ ಒಂದು ಬಕೆಟಷ್ಟು ಆಗಿದೆ ಇದು ಕಸ. ಅಂದರೆ ಬರೀ ಸೇವಂತಿಗೆ ಗಿಡದ ಎಲೆಗಳು ಮತ್ತು ಅದು ಕಡ್ಡಿಗಳೆಲ್ಲ ಕಟ್ ಮಾಡಿ ತೆಗೆದಿದ್ನಲ್ಲ ಅದೆಲ್ಲ ಫುಲ್ಲು ಒಂದು ಬಕೆಟು ಆಗಿದೆ. ನೋಡಿ ಎಷ್ಟೊಂದು ಕಸ ಇದೆ ಅಂತ. ನೋಡಿ ಇವಾಗ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ಕ್ಲೀನ್ ಎಲ್ಲ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಂದರೆ 2-3 ಲೈನಲ್ಲಿ ನಾನು ಬರೀ ಸೇವಂತಿಗೆ ಗಿಡಗಳನ್ನೇ ಇಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.